ಯಾವತ್ತಾದರೂ ನೀವು ಮಲಗಿದ್ದಂಥ ಟೈಮಲ್ಲಿ ಇದ್ದಕ್ಕಿಂತ ಒಂದಿನ ಬೆಳಗಿನ ಜಾವ ಮಧ್ಯರಾತ್ರಿಯಲ್ಲಿ ಎದ್ದಿದ್ದುಂಟಾ? ಒಂದು ಮಲಗಿದೊಂದು ಸ್ವಲ್ಪ ಹೊತ್ತಿನಲ್ಲೇ ಎರಡು ಕೈನೂ ಎರಡು ಲಾಕ್ ಮಾಡಿ ಎಳಿತಾ ಇದ್ದಾರೆ ಹಿಂದೆಯಿಂದ. ಕೆಲವೊಂದು ಹೋಟೆಲ್ ರೂಮ್ಸು ಅಥವಾ ಕೆಲವೊಂದು ಏನೋ ಪ್ಲೇಸು ನೀವು ನೋಡೋಕ್ಕೆ ಎಷ್ಟೇ ಚೆನ್ನಾಗಿದ್ರು ಕೂಡ ಆ ಜಾಗಕ್ಕೆ ಹೋದರೆ ನಿಮ್ಗೊಂಥರ ಚೆನ್ನಾಗೇ ಅನಿಸಲ್ಲ ನಿಮಗದು. ಅಲ್ಲಿ ಹೋದ್ಮೇಲೆ ನಮ್ಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಆವಾಗ ಏನೋ ಇದೆ ಅಂತ ಅನಿಸುತ್ತೆ. ಅಂಥ ಟೈಮಲ್ಲಿ ಯಾರಾದರೂ ಹೋದಾಗ ಸಿಕ್ಕಾಕೊಂಡಾಗ ಏನು ಮಾಡಬೇಕು? ಅವ್ರು ಅಲ್ಲಿಂದ ಎಸ್ಕೇಪ್ ಆಗಬೇಕಂದ್ರೆ ಯಾವುದೇ ನೆಗೆಟಿವಿಟಿ ಆಗಲಿ ಇಡೀ ರಾತ್ರಿ ಕ್ವಾಟ್ಲೆ ಕೊಡಲ್ಲ, ಒಂದೇ ಸರಿ ಕ್ವಾಟ್ಲೆ ಕೊಡೋದು. ಆ ಒಂದು ಕ್ವಾಟ್ಲೆಗೆ ನಾವು ಭಯ ಆಗಿ ಇಡೀ ರಾತ್ರಿ ನಿದ್ದೆ ಮಾಡೋದು. ಈಗ ಆ ಥರದ್ದು ಏನೇನು ಹಾಕ್ಕೊಂಡ್ರೆ ಅವ್ರುಗಳಿಗೆ ಅದಕ್ಕೆ ಇದಕ್ಕೆ ಗೊತ್ತಾಗಿರುತ್ತಾ ಇವ್ರು ಯಾರೋ ಬಂದರು ಅಂತ? ಆಬ್ವಿಯಸ್ಲಿ ಗೊತ್ತಾಗುತ್ತೆ. ಮತ್ತು ಅಂಥವು ಯಾಕೆ ಇವ್ರಿಗೆ ತೊಂದರೆ ಮಾಡಲಿಲ್ಲ ಅವರು? ಅವ್ರಿಗೂ ಭಯ ಅನ್ನೋದಿರುತ್ತೆ. ಯಾವತ್ತಾದರೂ ನೀವು ಮಲಗಿದ್ದಂಥ ಟೈಮಲ್ಲಿ ಇದ್ದಕ್ಕಿಂತ ಒಂದಿನ ಬೆಳಗಿನ ಜಾವ ಮಧ್ಯರಾತ್ರಿಯಲ್ಲಿ ಎದ್ದಿದ್ದುಂಟಾ ಭಯಪಟ್ಟು? ರೀಸೆಂಟಾಗಿ ನಾನು ಹೇಳಿದ್ನಲ್ಲ ಮೊನ್ನೆ, ಕೆಲವೊಂದಷ್ಟು ಜಾಗಕ್ಕೆ ಹೋಗಿದ್ದೆ ಅಂತ. ಆ ಜಾಗಗಳಲ್ಲಿ ಒಂದು ಜಾಗ ಬಂದು ತಮಿಳ್ನಾಡಲ್ಲಿ ಒಂದು ಪ್ಲೇಸ್ ಇದೆ. ಆ ಪ್ಲೇಸ್ಗೆ ವಿಸಿಟ್ ಮಾಡಬೇಕಿತ್ತು. ವಿಸಿಟ್ ಮಾಡಿದ್ವಿ ನಾವು, ಮಿಡ್ ನೈಟ್ ಆಗಿತ್ತು ಹೋದಾಗ. ಅಲ್ಲೇ ರೂಮ್ ಮಾಡಿದ್ವಿ ಆ ಜಾಗದಲ್ಲೇ. ಎಲ್ಲಿ ನಾವು ವಿಸಿಟ್ ಮಾಡಬೇಕು, ಆ ಡೆಸ್ಟಿನಿ ಎಲ್ಲಿತ್ತು ಆ ಡೆಸ್ಟಿನಿ ಹತ್ರನೇ ರೂಮ್. ಅಂದರೆ ಅಲ್ಲೇನು ಹೆವಿ ನಾರ್ಮಲ್ ರೂಮ್ಸು. ಅದೊಂಥರ ಹೆಂಗಿದೆ ಅಂದರೆ ತುಂಬ ಫಾರ್ ಏರಿಯಾ, ಅದು ತುಂಬ ದೂರದಲ್ಲಿರುವಂಥದ್ದು, ಯಾವ ಸಿಟಿಗೆ ಹತ್ತಿರ ಇಲ್ಲ, ಅದು ಆ ಥರ ಇದೆ ಪ್ಲೇಸಸ್ಸು. ಅಲ್ಲಿ ಏನು ರೂಮ್ ಇದೆ ಅದನ್ನೇ ನಾವು ಅಪ್ಲೈ ಮಾಡ್ಕೋಬೇಕು, ಬೇರೆ ವಿಧಿ ಇಲ್ಲ. ಆ ರೂಮ್ಸ್ ತೊಗೊಂಡ್ವಿ, ರೂಮ್ ಮಾಡ್ಕೊಂಡ್ವಿ, ಮಲಗಿದ್ದೀವಿ. ರೆಸ್ಟ್ ಮಾಡೋಣ, ಬೆಳಗ್ಗೆ ಎದ್ದು ನಮ್ಮ ಕೆಲಸ ಏನಿದೆ ಅದು ಮುಗಿಸೋಣ ಅಂಥೇಳಿ ಮಲಗಿದ್ದೀವಿ. ನಾನು ಆ್ಯಕ್ಚುಲಿ ಅಲ್ಲಿ ಅದು ಬೆಡ್ ಹೆಂಗಿದೆ ಅಂದರೆ ಮರದ್ದು ಬೆಡ್, ಅದು ವುಡನ್ ಬೆಡ್ಡು. ಆ ವುಡನ್ ಬೆಡ್ಡಲ್ಲಿ ತಲೆ ಹಾಕೋ ಕಡೆ ಸ್ವಲ್ಪ ಹೈಟ್ ಇದೆ, ಗ್ಯಾಪ್ ಇದೆ, ಒಂಥರ ರೆಕ್ಟ್ಯಾಂಗಲಲ್ಲಿ ಗ್ಯಾಪ್ ಇದೆ, ಈ ಥರ ಡಿಸೈನ್ ಏನೋ ಅದು. ನಾನು ಅವತ್ತು ಮಲಗಿದ್ದು ದಿಂಬು ಅಲ್ಲಿ, ನಮಗೆ ಲಾಡ್ಜ್ಗಳಲ್ಲಿ, ಹೋಟ್ಲುಗಳಲ್ಲಿ, ಈ ಥರ ರೂಮ್ಸ್ಗಳಲ್ಲಿ ದಿಂಬು ನಮಗೆ ಸೆಟ್ ಆಗೋ ದಿಂಬುಗಳೇ ಇರಲ್ಲ. ಕರೆಕ್ಟ್. ನನಗೆ ಡಬಲ್ ದಿಂಬು ಹಾಕ್ಕೊಂಡು ಅಭ್ಯಾಸ. ಸ್ವಲ್ಪ ಹೈಟ್ ಇರಬೇಕು, ನಮಗೆ ಶೋಲ್ಡ್ರ್ ಲೆವೆಲ್ಗಿದ್ರೆ ನಮಗೆ ನಿದ್ದೆ ಬರೋದು. ಆ ಶೋಲ್ಡ್ರ್ ಲೆವೆಲ್ಗೆ ಇರಲಿಲ್ಲ. ನಾನು ಏನು ಮಾಡಿದೆ, ಎರಡು ಕೈನ ದಿಂಬ ಮೇಲೆ ಹಿಂಗೆ ಹಾಕ್ಕೊಂಡು ಹಿಂಗೆ ಮಲಗಿದ್ದೀನಿ. ಈ ಎರಡು ಕೈ ಏನಾಗಿದೆ, ಅಲ್ಲಿ ರೆಕ್ಟ್ಯಾಂಗಲ್ ಪ್ಯಾಸೇಜ್ ಇದೆಯಲ್ಲ, ಪ್ಯಾಸೇಜಿಂದ ಹೊರಗಡೆ ಹೋಗಿದೆ, ಈ ಥರ ಇದೆ ಅದು. ಮಲಗಿದ್ದೀವಿ. ಮಲಗಿದೊಂದು ಸ್ವಲ್ಪ ಹೊತ್ತಿನಲ್ಲೇ ಎರಡು ಕೈನೂ ಎರಡು ಲಾಕ್ ಮಾಡಿ ಎಳಿತಾ ಇದ್ದಾರೆ ಹಿಂದೆಯಿಂದ. ಲಿಟ್ರಲಿ ಹೆಂಗೆ ಅನ್ನಿಸ್ತಿದೆ ಅಂದರೆ, ಇವಾಗ ನೀವು ನನ್ನ ಕೈ ಹಿಡ್ಕೊಂಡು ಹೇಳಿದ್ರೆ ಹೆಂಗಾಗುತ್ತೆ, ಸೇಮ್ ಅದೇ ಫೀಲ್ ಆಗ್ತಿದೆ ನನಗೆ. ಯಾರು ಇಷ್ಟೊಂದಲ್ಲಿ ಇರೋದೇ ಇಬ್ಬರು ಇಲ್ಲಿ, ಯಾರು ಅಂದ್ಕೊಂಡು ನಾನು ಆಮೇಲೆ ಎಷ್ಟು ಬಿಡಿಸ್ಕೊಳಕ್ಕೆ ಟ್ರೈ ಮಾಡ್ತಿದ್ದೀನಿ, ಬಿಡ್ತಾ ಇಲ್ಲ. ಆಮೇಲೆ ಏನೇನೋ ಮಾಡಿ ನಮ್ಮದು ರೆಗ್ಯುಲರ್ ಏನಿರುತ್ತೆ ಅದನ್ನು ಮಾಡಿ ಬಿಡಿಸ್ಕೊಂಡು ಎದ್ದು ಕೂತ್ಕೊಂಡಿದ್ದೀನಿ. ಎದ್ದು ಕೂತ್ಕೊಂಡೆ ಅಂತ ನಾನು ಹೇಳ್ತಿರೋದು ಇದು. ಎದ್ದು ಕೂತ್ಕೊಂಡೆ ನಾನು ಬೆಡ್ ಮೇಲೆ ಕೂತ್ಕೊಂಡು ಸುತ್ತಮುತ್ತ ನೋಡಿದ್ರೆ ಏನಿಲ್ಲ, ಡೋರ್ ತೆಗೆದು ನೋಡಿದ್ರೆ ಏನಿಲ್ಲ. ಆ್ಯಕ್ಚುಲಿ ಅಲ್ಲಿ ಮಲಗೋದಕ್ಕೆ ಮುಂಚೆ ನಮಗೊಂದು ಒಳ್ಳೆಯ ಅಭ್ಯಾಸ ಇದೆ. ಆ ಅಭ್ಯಾಸಕ್ಕೋಸ್ಕರ ನಾವು ಕಾರಿಡಾರಲ್ಲಿ, ಅದು ಸೆಕೆಂಡ್ ಫ್ಲೋರಲ್ಲಿ ಇದ್ದಿದ್ದು ರೂಮ್, ಅದು ಕಾರಿಡಾರ್ ಇದೆ ಅಲ್ಲಿ. ಆ ಕಾರಿಡಾರಲ್ಲಿ ನಿಂತ್ಕೊಂಡು ಸ್ಮೋಕ್ ಮಾಡ್ತಿದ್ವಿ. ಒಳ್ಳೆ ಅಭ್ಯಾಸ ಅದು. ಒಳ್ಳೆ ಅಭ್ಯಾಸ. ಕೆಟ್ಟ ಅಭ್ಯಾಸ ಅದು, ತಪ್ಪು. ಹೌದು, ನನಗೆ ಒಳ್ಳೆ ಅಭ್ಯಾಸ. ಸ್ಮೋಕಿಂಗ್ ಕಿಲ್ಸ್ ಮೀ, ನಾಟ್ ಯು, ಬಟ್ ಸ್ಟಿಲ್ ಸೊ ಕೇರ್ ಫಾರ್ ಯು. ಥ್ಯಾಂಕ್ ಯು. ಅದು ಸ್ಮೋಕ್ ಮಾಡ್ಕೊಂಡು ನಿಂತಿದ್ದಾಗ ಯಾರೋ ಹಿಂದೆಗಡೆ ಇರೋ ಪ್ರೆಸೆನ್ಸ್ ಅನ್ನಿಸ್ತು ನನಗೆ. ಹಿಂದೆ ತಿರುಗಿ ನೋಡಿದೆ, ನಿದ್ಗಣ್ಣಲ್ಲಿ ಏನೋ ಅನಿಸಿರುತ್ತೆ ಬಿಡು ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ನಾನು 2 ಸರಿ ಅಬ್ಸರ್ವ್ ಮಾಡಿದೆ. ಆಮೇಲೆ ಮುಗೀತು ನನ್ನ ಕೆಲಸ, ಅಲ್ಲಿ ಒಳಗಡೆ ಬಂದು ಮಲಗಿದ್ದು. ಆಮೇಲೆ ಆ ಸೀನ್ ಆದಮೇಲಿಂದ ಮತ್ತೆ ನಾನು ಅನಲೈಸ್ ಮಾಡೋಕ್ಕೆ ಕೂತ್ಕೊಂಡಾಗ, ಅಲ್ಲಿ ಆ ಜಾಗಕ್ಕೆ ಏನು ನಾವು ಹೋಗಿದ್ವಿ, ಡೆಸ್ಟಿನಿಗೆ ಏನು ನಾವು ಜಾಗಕ್ಕೆ ರೀಚ್ ಆಗಿದ್ವಿ, ಅಲ್ಲೆಲ್ಲ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಕೆ ಬರುವಂತಹ ಜಾಗ ಅದು. ಈ ಥರ ನೆಗೆಟಿವಿಟಿ, ಬ್ಲ್ಯಾಕ್ ಮ್ಯಾಜಿಕ್ಕು ಇವೆಲ್ಲ ಬಗೆಹರಿಸ್ಕೊಂಡು ಅಂತಹ ಒಂದು ಜಾಗ, ಪರ್ಟಿಕ್ಯುಲರ್ ಜಾಗ ಅದು. ಒಂದು ದೇವಸ್ಥಾನ, ಒಂದು ದರ್ಗಾ, ಈ ಥರ ಒಂದು ಜಾಗ ಅದು, ಹೋಲಿ ಸ್ಪಾಟ್. ಅಲ್ಲಿ ಏನಾಗಿದೆ ಅಂದರೆ, ಬರೋರೆಲ್ಲರೂ ಬಂದಿರ್ತಾರಲ್ಲಿ. ಇವಾಗ ಈ ನೆಗೆಟಿವ್ಗಳು ಅಲ್ಲಿ ಆ ಸ್ಪಾಟ್ಗೆ ಎಂಟ್ರಿ ಆಗಲ್ವಲ್ಲ, ಹುಚ್ಚೋಯ್ಕೊಂತವಲ್ಲ ಇವಾಗ, ಅಲ್ಲಿ ಹೋಗಲ್ಲ ಆ ಜಾಗಕ್ಕೆ. ಕರೆಕ್ಟ್. ಅಲ್ಲಿ ಇಟ್ಕೊಂಡು ಹೊಡಿತಾರೆ. ಇಲ್ಲಿ ಬಂದು ರೂಮಲ್ಲಿ ಹಾಲ್ಟ್ ಆಗಿರೋರು ನೆಗೆಟಿವಿಟೀಸ್ ಎಲ್ಲ ಅಲ್ಲಲ್ಲೇ ಇಡೀ ಬಿಲ್ಡಿಂಗೆಲ್ಲ ಆವರಿಸ್ಕೊಬಿಟ್ಟಿದೆ. ಇಡೀ ಬಿಲ್ಡಿಂಗಲ್ಲಿ ಇದ್ದಾವೆ. ಇವಾಗ ಫಾರ್ ಎಕ್ಸಾಂಪಲ್ ನಾನೊಬ್ಬ ನಾರ್ಮಲ್ ಪರ್ಸನ್ನು, ನನಗೇನೋ ಒಂದು ಸಮಸ್ಯೆ ಇದೆ, ಯಾವುದೋ ಒಂದು 4 ಜನ ಅಂಟ್ಕೊಂಡಿದ್ದಾರೆ ನನಗೆ ಎಲ್ಲೋದ್ರೂ ಆಗ್ತಿಲ್ಲ. ಸರಿ, ಅಲ್ಲಿ ದೊಡ್ಡವರು ಇದ್ದಾರೆ, ಅಲ್ಲಿ ಹೋಗಿ ಒಂದು ಪೂಜೆ ಮಾಡಿಸ್ಕೊಳೋಣ ಅಂತ ನಾನು ಹೋಗಿರ್ತೀನಿ, ಅಲ್ಲಿ ಸ್ಟೇ ಆಗಿರ್ತೀನಿ. ಇವಾಗ ನನ್ನ ಇಂಟೆನ್ಷನ್ ಏನಿದೆ ಅಂತ ಅದು ಗೊತ್ತಾಗಲ್ವ, ಆರಾಮಾಗಿ ಗೊತ್ತಾಗುತ್ತೆ ಅದಕ್ಕೆ. ನಾನು ಏನಕ್ಕೆ ಬಂದಿದ್ದೀನಿ, ಏನು ಮಾಡ್ತಿದ್ದೀನಿ ಅನ್ನೋದು ಆರಾಮಾಗಿ ಗೊತ್ತಾಗುತ್ತೆ ಅದಕ್ಕೆ, ಇರೋ ನೆಗೆಟಿವಿಟಿಗೆ. ಬಂದಿರ್ತೀನಿ. ಇವಾಗ ನಾನು ಹೋಗೋಕ್ಕೆ ಮುಂಚೆ ಮನಸ್ಸಲ್ಲಿ ಬಂದೇ ಬರುತ್ತೆ, ಇವಾಗ ಹೋಗ್ತೀನಪ್ಪ, ನಂದೇನೋ ಸಮಸ್ಯೆ ಬಗೆಹರಿಯುತ್ತೆ ಅಂದ್ಬಿಟ್ಟು ಅಂದ್ಕೊಂಡು ಹೋಗಿರ್ತೀನಿ. ಇವ್ರುಗಳು ಎಲ್ಲಿ ಬರ್ತಾರೆ ಅಲ್ಲಿಗೆ?
ಇವರಲ್ಲೇ ಸ್ಟೇ ಆಗ್ತಾರೆ. ಬಂದರೆ ಅಲ್ಲಿ ಹೊಡಿತಾರಲ್ಲ, ಇಲ್ಲ ಹಿಡ್ದಾಕ್ತಾರಲ್ಲ, ಇಲ್ಲೇ ಸ್ಟೇ ಆಗ್ತಾರೆ. ನಾವು ಹೋಗ್ತೀವಿ, ನಮ್ಮ ಕೆಲಸ ಮುಗಿಸ್ಕೊತೀವಿ, ನಮ್ಗೆ ಏನು ಬೇಕು ಅದು ಪ್ರೊಟೆಕ್ಷನ್ ಶೀಲ್ಡ್ ಹಾಕ್ಕೊಂತೀವಿ, ಬರ್ತೀವಿ. ಇವ್ರು ಅವೇಪಾರಿ ಆಗ್ಬಿಡ್ತಾರಲ್ಲಿ, ಮತ್ತು ಆಮೇಲೆ ಬರೋಕ್ಕಾಗಲ್ಲ. ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ಇವ್ರುಗಳೆಲ್ಲ ಅಲ್ಲಲ್ಲಲ್ಲೇ ಸ್ಟೇ ಆಗ್ಬಿಟ್ಟಿರೋದು. ಅಂಥ ರೂಮಲ್ಲಿ ನಾವು ಹೋಗಿ ಮಲಗಿರೋದು. ಇದು ಸೀನ್ ಆ್ಯಕ್ಚುಲಿ ಅಲ್ಲಿ ಅನಲೈಸ್ ಮಾಡಿದಾಗ ಇದು ವಿಷಯ ಹೊರಗಡೆ ಬಂತು. ಸರಿ, ಹಾಳಾಗೋಗ್ಲಿ, ನಮಗೂ ಏನಕ್ಕೆ ಅಲ್ಲಿ ಕ್ಲಾಶಸ್ ಮಾಡ್ಕೊಳ್ಳೋದು ಅಂತ ನಿಮ್ಮ ಪಾಡಿಗೆ ನೀವು ಇರುಗುರು ಅಂದ್ಬಿಟ್ಟು ನಮ್ಮ ಕೆಲಸ ಮುಗಿಸ್ಕೊಂಡು ಬಂದ್ಬಿಟ್ವಿ. ಈಗ ಕೆಲವೊಂದು ಸಾರಿ ಗಮನಿಸಿದ್ರೆ ಎಲ್ಲಾದರೂ ಹೋದಾಗ ಎಲ್ಲ ಹೋಟೆಲ್ ರೂಮ್ಸ್ ಇಲ್ಲ, ಕೆಲವೊಂದು ಹೋಟೆಲ್ ರೂಮ್ಸು ಅಥವಾ ಕೆಲವೊಂದು ಏನೋ ಪ್ಲೇಸು ನೀವು ನೋಡೋಕ್ಕೆ ಎಷ್ಟೇ ಚೆನ್ನಾಗಿದ್ರು ಕೂಡ ಆ ಜಾಗಕ್ಕೆ ಹೋದರೆ ನಿಮ್ಗೊಂಥರ ಚೆನ್ನಾಗೇ ಅನಿಸಲ್ಲ ನಿಮಗದು. ಕೆಲವೊಂದು ಹೋಟೆಲ್ಗಳು ಅಥವಾ ಮಾಲ್ಸ್ ಆಗ್ಬೋದು, ನಿಮ್ಗೆ ಆ ವೈಬಲ್ಲೇ ಗೊತ್ತಾಗ್ಬಿಡತ್ತದು. ಅದು ಯಾಕದು? ಇದಕ್ಕೆ ಒಂದು ನೆನಪಾಯ್ತು ನನಗೆ. ರೀಸೆಂಟ್ಲಿ ನಡೆದಿದ್ದೇನೆ, ಊರ ಹೆಸರು ಹೇಳಲ್ಲ ಪಾಪ, ಅವ್ರಿಗೆ ತೊಂದರೆ ಆಗುತ್ತೆ. ಒಂದು ಕೇಸ್ಗಂತಲೇ ಹೋಗಿದ್ದೆ ಆ್ಯಕ್ಚುಲಿ. ಅವ್ರಿಗೆ ಹತ್ತಿರದಲ್ಲೇ ಊರು, ಏನು ಜಾಸ್ತಿ ದೂರ ಇಲ್ಲ. ಕೇಸ್ಗಂತಲೇ ಹೋಗಿದ್ದು. ಆ ಕೇಸ್ ಮುಗಿಸಿದ್ವಿ, ಲೇಟ್ ನೈಟ್ ಆಗೋಯ್ತು. ಅರೌಂಡ್ 12:30 ಆಗೋಯ್ತು ಅವ್ರ ಮನೇಲೇ. ಇವಾಗ ನಾವಿಬ್ಬರು ಹೋಗಿದ್ವಿ, ನಾನು ನನ್ನ ಜೊತೆಯಲ್ಲಿ ಇನ್ನೊಬ್ಬ ಬಂದಿದ್ದ. ಸರಿ, ಎಲ್ಲ ರೂಮ್ ತೊಗೊಂಡು ಸ್ಟೇ ಆಗ್ಬಿಡೋಣ, ಮತ್ತು ಬೆಳಗ್ಗೆ ನೋಡ್ಕೊಳ್ಳೋಣ ಮಿಕ್ಕಿದ ಕೆಲಸ ಅಂಥೇಳಿ ಅಂತ ಮಾತಾಡ್ಕೊತಿದ್ವಿ. ಆ ಮನೆಯವರು ಏನಕ್ಕೆ ರೂಮೆಲ್ಲ ನಮ್ಮದೇ ಜಾಗ ಇದೆ, ಅಲ್ಲೇ ಸ್ಟೇ ಆಗಿ, ಏನು ಟೆನ್ಷನ್ ಮಾಡ್ಕೋಬೇಡಿ ಆಗ್ಬೋದು. ನಾವು ಇಬ್ಬರು ಮಕ ನೋಡ್ಕೊಂಡು ಏನೋ ಅಂದ್ವಿ. ಇವನು ಬೇಡ ಅಂದ. ನನಗೂ ಇಷ್ಟ ಇರಲಿಲ್ಲ, ನಮಗೆ ಗೊತ್ತು ಹಣೆ ಬರಗಳು ಏನು ಅನ್ನೋದು, ಇಷ್ಟ ಇರಲಿಲ್ಲ. ಬಟ್ ಇವಾಗ ಅವ್ರಿಗೆ ಬೇಡ ಅಂತ ಮಕ್ಕದ ಮೇಲೆ ಹೇಳೋಕ್ಕಾಗಲ್ಲ. ಸರಿ ಆಯ್ತು ಸರ್, ನೋಡೋಣ ಅಂಥೇಳಿ ಕರ್ಕೊಂಡೋದ್ರು. ರೋಡ್ಗೆ ಎಂಟ್ರ್ ಆಗ್ತಿದ್ದಂಗೆ ನನಗೆ ಆಯ್ತು ಗುರು, ಇಲ್ಲಿ ನಾವು ಇದ್ದಂಗೆ, ಇಲ್ಲಿ ಮುಗೀತು ನಮ್ಮ ಕತೆ, ನಾವಿಲ್ಲಿರಲ್ಲ ಬಿಡು ಅಂದ್ಕೊಂಡು ಹೋದ್ವಿ. ಅದು ಒಳ್ಳೆ ಬೂದ್ ಬಂಗ್ಲೆ ಥರ ಇದೆ, ಅದು ದೊಡ್ಡ ಬಿಲ್ಡಿಂಗ್. ಅದು ಆ್ಯಕ್ಚುಲಿ ಅದು ರೆಂಟಿಗೆ ಕೊಡ್ತಾರೆ, ಯಾರನ್ನ ಫ್ಯಾಮಿಲೀಸ್ ಬಂದಾಗ ಸುತ್ತಾಡೋದಕ್ಕೆ ಅಂದ್ಬಿಟ್ಟು, ಟ್ರಾವೆಲರ್ಸ್ ಯಾರನ್ನ ಬಂದಾಗ ರೆಂಟಿಗೆ ಫ್ಯಾಮಿಲಿಗೆ ಕೊಟ್ಬಿಡ್ತಾರೆ ಮನೇನ. 15 days ಇಲ್ಲ 1 week ಈ ಥರ, ಆ ಥರ ಇರೋದದು. ಟೋಟಲಿ ಒಂದು ಅಪಾರ್ಟ್ಮೆಂಟ್ ಥರನೇ ಆ ಥರ ಇದೆ. ಅಲ್ಲಿ ಇಡೀ ಬಿಲ್ಡಿಂಗಲ್ಲಿ ಯಾರೂ ಇಲ್ಲ, ನಾನು ಇವನಿಬ್ಬರೇ. ಕರ್ಕೊಂಡೋದ್ರು, ಡೋರ್ ಓಪನ್ ಮಾಡೋ, ಗೇಟ್ ತೆಗೆದ್ರು, ಒಳಗಡೆ ಕರ್ಕೊಂಡೋದ್ರು. 2nd floor ಏನೋ, ಸೆಕ್ಯೂರಿಟಿ ಒಬ್ಬ ಇದ್ದ. ಅವ್ನಿಗೆ ಇದು ಓನರ್ ಕಡೆಯಿಂದ ಬಂದಿರೋದು ಅಂಥೇಳಿ ಇದು ಮಾಡಿದ. ಕೀ ಕೊಟ್ಟ, ತೊಗೊಂಡೋಗಿ ತೆಗೆದ್ರು, ಓಪನ್ ಮಾಡ್ದ. ಕಾಲು ಇಡ್ತಿದ್ದಂಗೆ ನನಗೆ ಗುಯ್ ಅಂತ ತಲೆ. ಇವಾಗ ಹೇಳಂಗಿಲ್ಲ, ಬಿಡೋಂಗಿಲ್ಲ. ಏನಾದ್ರು ನೆಗೆಟಿವಿಟಿ ಹೇಳ್ಬಿಡ್ತೀವಿ ನಾವು, ಬಾಯಿ ಸರಿ ಇರೋಲ್ಲ ನಮ್ದು, ಏನಾದ್ರು ಪಟ್ನಂತ ಹೇಳ್ಬಿಡ್ತೀವಿ. ನಾನು ಕಂಟ್ರೋಲ್ ಮಾಡ್ಕೊಂಡು ಕೂತಿದ್ದೀನಿ, ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಕೂತ್ಕೊಂಡು. ಪಾಪ ಅವ್ರದ್ದೇನೋ ಸ್ಟೋರಿಗಳು, ಅವ್ರ ಕಷ್ಟಗಳೇನೋ ಹೇಳ್ಕೊಂಡು ಕೂತಿದ್ದಾಯಪ್ಪ. ನಾನು ಕೂತ್ಕೊಂಡಿದ್ದೀನಿ. ಇವ್ನು ನಮ್ಮ ಹುಡುಗ ಒಳಗಡೆ ಇರೋಕ್ಕಾಗ್ತಿಲ್ಲ, ಫೋನ್ ಇಟ್ಕೊಂಡು ಆಚೆ ಹೋಗ್ತಾನೆ ಬರ್ತಾನೆ, ಆಚೆ ಹೋಗ್ತಾನೆ ಬರ್ತಾನೆ, ಬಂದ್ಬಿಟ್ಟು ನನ್ನ ಕಣ್ಸನ್ನೇ ಹಿಂಗಂತಾನೆ. ಸರಿ ಆಯ್ತು ಇರಪ್ಪ ಅಂಥೇಳಿ ಆಮೇಲೆ ಮಾತುಕತೆ ಎಲ್ಲ ಮುಗಿಸಿ, ಸರಿ ಒಂದು ಸರಿ ಮನೆ ನೋಡಲಾ ಅಂತ ಕೇಳಿದೆ. ನೋಡಿ ಸಾರ್ ಅಂದರು. 4 ಜನ ಇದ್ದರು ಮನೆ ಒಳಗಡೆ. ನೋಡಿದೆ, ಫೋಟೋ ತೆಗೆದು ತೋರಿಸ್ದೆ ಅವ್ರಿಗೆ. ಇವಾಗ ಹಂಗೆ ಹೇಳಿದ್ರೆ ನಂಬಲ್ಲ, ಬೇರೆ ಅಂದ್ಕೊತಾರೆ. ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಬಾಬಾ ಅವ್ರಿಗೆ, ಅಮ್ಮನವ್ರಿಗೆ ಫೋಟೋ ತೆಗಿತೀನಮ್ಮ, ಯಾರಿದ್ದಾರೋ ನಿಂತ್ಕೊಳ್ಳೋಕೆ ಹೇಳು, ಪೋಸ್ ಕೊಡೋಕೆ ಹೇಳು ಅಂತ ಹೇಳ್ಬಿಟ್ಟು ಹೊಡೆದ್ರೆ, ಮೀಸೆ ಹಿಂಗೆ ಬಿಟ್ಕೊಂಡು ಒಬ್ಬ ಇದ್ದಾನೆ, ಹಿಂಗೆ ಸ್ವಲ್ಪ ದಪ್ಪ ಮೀಸೆ ಹಿಂಗೆ ಬಿಟ್ಕೊಂಡು ಒಬ್ಬ ಇದ್ದ ಗಂಡಸು, ಇನ್ನು 3 ಜನ ಲೇಡೀಸು. ತೆಗೆದ್ಬಿಟ್ಟು ತೋರಿಸ್ದೆ. ಶಾಕ್ ಆಗೋದ. ಸಾರ್ ಏನು ಸರ್ ಇದು ಅಂದ. ಇಂಥ ಜಾಗದಲ್ಲಿ ನಾವು ಇರಬೇಕಾ ಅಂದೆ. ಬೇಡ ಸರ್ ಅಂದ. ಬಾಗಿಲು ಹಾಕ್ಕೊಂಡು ಕೀ ಹಾಕ್ಕೊಂಡು ಕೊಟ್ಬಿಟ್ಟು ಸೆಕ್ಯೂರಿಟಿಗೆ ಬಂದ. ಆಮೇಲೆ ಅಲ್ಲಿ ರಿಂಗ್ ರೋಡಲ್ಲಿ ಲಾಡ್ಜ್ ಮಾಡ್ಕೊಂಡು ಅಲ್ಲಿ ರೂಮಲ್ಲಿ ಇದ್ಬಿಟ್ಟು ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು ಬಂದ್ವಿ. ಸೊ ಈ ಥರನೂ ಕೆಲವೊಂದು ಸರಿ ಆಗೋಗುತ್ತೆ. ನಮ್ಗೆ ಗೊತ್ತಿಲ್ಲದಂಗೆ ಆ ಜಾಗಗಳಿಗೆ ಹೋಗ್ಬಿಟ್ಟಿರ್ತೀವಿ. ಅಲ್ಲಿ ಹೋದ್ಮೇಲೆ ನಮ್ಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆವಾಗ ಇಲ್ಲೇನೋ ಇದೆ ಅಂತ ಅನಿಸುತ್ತೆ. ಮುಂಚೆನೇ ಗೊತ್ತಿದ್ರೆ ಯಾರು ಹೋಗ್ತಾರೆ ಅಲ್ವಾ? ಅಂಥ ಟೈಮಲ್ಲಿ ಯಾರಾದರೂ ಹೋದಾಗ ಸಿಕ್ಕಾಕೊಂಡಾಗ ಏನು ಮಾಡಬೇಕು? ಅವ್ರು ಅಲ್ಲಿಂದ ಎಸ್ಕೇಪ್ ಆಗಬೇಕಂದ್ರೆ ಏನಿಲ್ಲ. ನಿಮಗೆ ಫಾರ್ ಎಕ್ಸಾಂಪಲ್ ರೇರ್ ಕೇಸಸಲ್ಲಿ ಏನಾಗುತ್ತೆ, ನಿಮಗೆ ರಿಪೀಟೆಡ್ಲಿ ನಿಮ್ಗೆ ಹೊಡೆತ ಬೀಳ್ತಾ ಇರುತ್ತೆ. ಅಂದರೆ ಇವಾಗ ಒಂದು ರಾತ್ರಿ ಅಂದರೆ ಒಂದು ಕ್ಷಣದಲ್ಲಿ ಏನು ಮುಗಿಯಲ್ಲ ರಾತ್ರಿ. ಅದಕ್ಕೊಂದು ಅಟ್ಲೀಸ್ಟ್ ಒಂದು 6-7 hours ಆದರೂ ಬೇಕು ಅದು ಕಳಿಬೇಕಂದ್ರೆ ಆ ರಾತ್ರಿ ಅಲ್ವಾ? ಅಟ್ಲೀಸ್ಟ್ ಬೆಳಕು ಒಂದು 5 ಗಂಟೆ 6 ಗಂಟೆ ಬೆಳಗಿನ ಜಾವ ಬೆಳಗ್ಗೆ ಬರೋದಕ್ಕೆ ಅಲ್ಲಿವರೆಗಾದರೂ ಬೇಕದು. 6-7 hours ಆದರೂ ಟೈಮ್ ಬೇಕು. ಸೊ ನಾವು ಇವಾಗ ಯಾವುದೋ ಒಂದು ಸ್ಪಾಟಿಗೆ ಹೋದಾಗ ಇಡೀ ರಾತ್ರಿ ಏನು ಅದೇನು ಕ್ವಾಟ್ಲೆ ಕೊಡೋಲ್ಲ ನಮಗೆ. ಯಾವುದೇ ನೆಗೆಟಿವಿಟಿ ಆಗಲಿ ಇಡೀ ರಾತ್ರಿ ಕ್ವಾಟ್ಲೆ ಕೊಡೋಲ್ಲ, ಒಂದೇ ಸರಿ ಕ್ವಾಟ್ಲೆ ಕೊಡೋದು. ಆ ಒಂದು ಕ್ವಾಟ್ಲೆಗೆ ನಾವು ಭಯ ಆಗಿ ಇಡೀ ರಾತ್ರಿ ನಿದ್ದೆ ಮಾಡಲ್ಲ. ಇದೊಂದು ನಾನು ವೀಕ್ಷಕರಿಗೆ ಹೇಳ್ತೀನಿ, ಎಲ್ಲೇ ಹೋಗಿ ಆ ಥರ ಮಲಗಿದ್ದಾಗ ಎಕ್ಸ್ಪೀರಿಯೆನ್ಸ್ ಆದಾಗ ಏನೋ ಒಂದು ಸರಿ ಏನೋ ಒಂದು ಜರ್ಕ್ ಕುಡಿಯುತ್ತೆ, ಇಲ್ಲ ಏನೋ ಒಂದು ಕಾಲು ಎಳ್ದಂಗೋ ಇನ್ನೊಂದು ಏನೋ ಒಂದು ಆಗುತ್ತೆ, ಇಲ್ಲ ಫುಲ್ಲು ಟೈಟಾಗಿ ಬಾಡಿ ಹಿಡ್ಕೊಂತು ಆಮೇಲೆ ಏನೇನೋ ಓದ್ಕೊಂಡ್ಮೇಲೆ ಮಂತ್ರಗಳು ಅದು ಇದು ಹೇಳಿದ್ನ ರಿಲೀಸ್ ಆಯಿತು ಅಂತ ಏನು ಹೇಳ್ತಾರೆ,
ಅವೆಲ್ಲ ಒಂದೇ ಸರಿ ಆಗೋದು. ನೀವು ಆಮೇಲೆ ಆರಾಮಾಗಿ ಮಲ್ಕೊಳ್ಳಿ, ನಿಶ್ಚಿಂತೆಯಾಗಿ ಮಲ್ಕೊಬೋದು, ನೀವು ಏನು ಟೆನ್ಷನ್ ಇಲ್ಲ. ಅದೇ ಭಯದಲ್ಲಿ ಮತ್ತೇನೋ ಅಟ್ಯಾಕ್ ಆಗ್ಬೋದು, ಮತ್ತೇನೋ ಬರ್ಬೋದು ಅಂತ ಚಿಂತೆನೇ ಮಾಡಬೇಡಿ. ಅದೆಲ್ಲ ಒಂದೇ ಸರಿ ಆಗೋದು. ಒಂದು ಸರಿ ಆದಮೇಲೆ ನಿಮ್ಮ ಪಾಡಿಗೆ ನೀವು ಮಲ್ಕೊಬಿಡಿ, ಮತ್ತೆ ಅದು ಬಂದು ಡಿಸ್ಟರ್ಬ್ ಮಾಡಲ್ಲ ನಿಮಗೆ. ರೇರ್ ಕೇಸಸ್ಸು ಇಡೀ ರಾತ್ರಿ ತೊಂದರೆ ಕೊಡುವಂಥದ್ದು, ರೇರ್ ಕೇಸಸ್. ಎಲ್ಲೋ ಒಂದು 500 ಕೇಸಸ್ಸಲ್ಲಿ ಒಂದು ಕೇಸ್ ಇಡೀ ರಾತ್ರಿ ನಿಮಗೆ ತೊಂದರೆ ಕೊಡೋದು, ರಿಪೀಟೆಡ್ಲಿ ಅಟ್ಯಾಕ್ ಮಾಡೋದು, ಅದು ರೇರ್ ಕೇಸು. ಈ ಥರ ಆದಾಗ ಒಂದು ಸರಿ ಅಟ್ಯಾಕ್ ಆದಮೇಲೆ ಮುಗೀತು, ಮತ್ತೆ ನಿಶ್ಚಿಂತೆಯಾಗಿ ನೀವು ಮಲ್ಕೊಳ್ಳಿ, ಮತ್ತೆ ಅಟ್ಯಾಕ್ ಮಾಡಲ್ಲ ನಿಮಗೆ. ಈ ಧೈರ್ಯವಾಗಿ ಮಲ್ಕೊಳ್ಳಿ, ಏನು ಸಮಸ್ಯೆ ಇಲ್ಲ. ಮತ್ತು ಕನ್ನಡದಲ್ಲಿ ಒಂದು ಫೇಮಸ್ ಸೀರಿಯಲ್ ಬರ್ತಿತ್ತು ಸರ್, ಲಕ್ಷ್ಮೀ ಬಾರಮ್ಮ ಅಂತ. ಆ ಸೀರಿಯಲ್ ಹೀರೋ ಚಂದು ಪಾಡ್ಕಾಸ್ಟಿಗೆ ಬಂದಿದ್ರು. ಅವರು ರಿಯಲ್ ಆಗಿ ಚಿಕ್ಕಮಂಗ್ಳೂರಲ್ಲಿ ಒಂದು ಅವ್ರ ಫ್ರೆಂಡ್ ತೋಟಕ್ಕೆ ಹೋದಂಥ ಟೈಮಲ್ಲಿ ನಡೆದಂಥ ಘಟನೆ. ಚಂದು ಮತ್ತು ಅವ್ರ ಫ್ರೆಂಡು ಹಿಂದೆ ಇಬ್ಬರು ಹುಡುಗರು ಯಾರೋ ಅವ್ರ ಫ್ರೆಂಡ್ಸು, ಒಟ್ಟು 4 ಜನ ಒಂದು ಜೀಪಲ್ಲಿ ಮಧ್ಯರಾತ್ರಿ 1 ಗಂಟೆಲಿ ಅಲ್ಲಿ ಅದು ನಾರ್ವೆ ಅಂತ ಪ್ಲೇಸ್, ಅದು ತೋಟಕ್ಕೆ ಎಲ್ಲೋ ಹೊಟ್ಟೋಗಿ ಹೋಗ್ಯಾರೆ. ವಾಪಸ್ ಬರಬೇಕಂದ್ರೆ ಭಾನುವಾರ ರಾತ್ರಿ 1 ಗಂಟೆ ಅನಿಸುತ್ತೆ. ಬರ್ತಿದ್ದಂಗೆ ಮುಂದೆ ಒಂದು ಅಜ್ಜಿ, ಒಂದು ವಯಸ್ಸಾಗಿರೋ ಅಜ್ಜಿ 4 ಕಾಲು ಥರ ಆಕಾರದಲ್ಲಿ ಕೂತಿದ್ದಾಳಂತೆ ಮುಂದೆ. ಆಯಿತಾ, ಫಸ್ಟ್ ಅವರು ಸಡನ್ನಾಗಿ ಆ ಜೀಪು ಏನು ಮಾಡ್ಯಾರೆ ಅಂದರೆ, ಅವರು ಈಗ ಚಾನೆಲ್ ಪಾಡ್ಕಾಸ್ಟಲ್ಲಿ ಇದೆ, ಬೇಕಾದ್ರೆ ನೋಡ್ಬೋದು. ಅವರು ಲೈಟ್ ಆನ್ ಮಾಡ್ತಾರೆ, ಆಫ್ ಮಾಡ್ತಾರೆ. ಅವರು ಬರಬೇಕಂದ್ರೆ ದೂರದಲ್ಲಿ ಆನ್ ಮಾಡಿ ಆಫ್ ಮಾಡಿದ್ರಂತೆ. ಅಂದರೆ ಇದೇನು ನಮಗೇನು ಭ್ರಮೆನಾ ಅಂತ ನೋಡಿದ್ರೆ ಅಲ್ಲೇ ಇದೆಲ್ಲ ಸೆಕೆಂಡ್ಸಲ್ಲಿ ನಡೀತಿರೋದು. ಸರ್, ಈಗ ಅವ್ರ ಮುಂದೆನೇ ಆ ಅಜ್ಜಿ ಏರಿದ್ರು, ಆ 4 ಕಾಲು ಅಜ್ಜಿ ಮುಂದೆ ಪಾಸ್ ಆಗ್ಬಿಟ್ಟು ಅದು ಗೋಡೆ ಇತ್ತಂತಲ್ಲಿ, ಯಾವುದೋ ಒಂದಿದು ಗೋಡೆನೋ ಕಂಬನೋ ಹತ್ಕೊಂಡು ನೀಟಾಗಿ ಹಂಗೆ ಹೊಟ್ಟೋದಂತೆ ಇದು. ಇದು ಒಬ್ರಿಗೆ ನೋಡಿದ್ರೆ ಏನೋ ಭ್ರಮೆ ಗಿಮೆ ಅನ್ಬೋದು. 4 ಜನಕ್ಕೆ ಹೆಂಗಾಗತ್ತೆ ಅಂತ ಚಂದು ರಿಯಲ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಯಾರೆ. ಇರುತ್ತೆ, ಎಲ್ಲ ಕಡೆ ಇರುತ್ತೆ. ಕೆಲವರಿಗೆ ಗೋಚರ ಆಗೋಗುತ್ತೆ, ಕೆಲವರಿಗೆ ಗೋಚರ ಆಗಲ್ಲ. ಅವ್ರಿಗಾಗಿದೆ, ಅವ್ರ ಪುಣ್ಯವಂತರು ನೋಡಿದ್ದಾರೆ ಹೆಂಗಿರುತ್ತೆ ನೆಗೆಟಿವಿಟಿ ಅನ್ನೋದು ಗೊತ್ತಾಗಿದೆ ಅವ್ರಿಗೆ. ಸದ್ಯ ಏನು ಹಾರ್ಮ್ ಮಾಡಿಲ್ವಲ್ಲ, ಅದು ಖುಷಿ. ಕಾಣಿಸ್ಕೊಂತೂ ಹೋಯ್ತು, ಏನು ಹಾರ್ಮ್ ಏನಾಗಿಲ್ವಲ್ಲ, ಯಾರಿಗೂ ಏನು ತೊಂದರೆ ಮಾಡಿಲ್ಲ. ಅಂದರೆ ಈಗ ಆ ಥರದ್ದು ಏನೇನು ಆತ್ಮಗಳಿದ್ರೆ ಅವ್ರುಗಳಿಗೆ ಅದಕ್ಕೆ ಇದಕ್ಕೆ ಗೊತ್ತಾಗಿರತ್ತಾ ಇವ್ರು ಯಾರೋ ಬಂದರು ಅಂತ? ಆಬ್ವಿಯಸ್ಲಿ ಗೊತ್ತಾಗುತ್ತೆ. ಮತ್ತು ಅಂಥವು ಯಾಕೆ ಇವ್ರಿಗೆ ತೊಂದರೆ ಮಾಡಲಿಲ್ಲ ಅವರು? ಆ ಥರದ್ದು ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲನೂ ತೊಂದರೆ. ಅವ್ರಿಗೂ ಭಯ ಅನ್ನೋದಿರುತ್ತೆ. ಇವಾಗ ನಮ್ಗೆ ಎಷ್ಟು ಭಯ ಇರುತ್ತೋ ಅವ್ರಿಗೂ ಭಯ ಇರುತ್ತೆ. ಅದು ಒಂದು ಏನಂತೀವಿ, ಅದೊಂದು ಸ್ವಭಾವ ಎಲ್ಲರಲ್ಲೂ ಇರುತ್ತದು, ಭಯ ಅನ್ನೋದು. ಅವ್ರಿಗೂ ಭಯ ಇರುತ್ತೆ. ಇವ್ರು ಏನು ಮಾಡ್ತಾರೋ ಏನೋ ಎತ್ತಾನೋ, ಇಲ್ಲ ಒಳ್ಳೆ ಸೋಲಾಗಿರ್ಬೋದೇನೋ, ಅದು ನಾವು ಅನಲೈಸ್ ಮಾಡಬೇಕಾದ್ರೆ ಒಳ್ಳೆ ಸೋಲಾಗಿರ್ಬೋದೇನೋ, ಏನಕ್ಕೆ ತೊಂದರೆ ಕೊಡಬೇಕು, ಅವ್ರ ದಾರಿಯಿಂದ ನಾನೇ ದೂರ ಹೋಗ್ಬಿಟ್ಟಿರ್ಬೋದು. ಕೆಲವರು ಇದ್ರೆ ಅಟ್ಯಾಕು ಮಾಡ್ತಾರೆ, ಕೆಲವರು ಇದ್ರೆ ಹಿಂದೆನೂ ಬೀಳ್ತಾರೆ. ಅವ್ರು ಹೋದ್ಮೇಲೆ ಏನೋ ಎಕ್ಸ್ಪೀರಿಯನ್ಸ್ ಏನಾಗಿಲ್ಲ ಅಲ್ವಾ ಅವ್ರಿಗೆ, ಆಯ್ತಂತ ಏನಾದರೂ ಇಲ್ಲ. ಆಮೇಲೆ ಬಂದ್ಬಿಟ್ಟಿದ್ದಾರೆ ಅವರು. ಇವತ್ತಿಗೂ ಸ್ಟಿಲ್ ಹಿ ಸೇಸ್, ಯಾವನ್ ದೆವ ಇದೆ ಅಂತ ಅನ್ನಲಿ ಇಲ್ಲ ಅಂತ ಅನ್ನಲಿ, ನನ್ನ ಲೈಫಲ್ಲಿ ನಡೆದಿದ್ದೆ ಘಟನೆ ಗುರು. ಅಂದರೆ ಮಾತಾಡ್ಬೇಕಂದ್ರೂ ಅವ್ರು ಹೇಳಿದ್ರು, ಇಲ್ಲಿ ಬಂದು ಕೆಳಗೆ ಬಂದು ಇದೆಲ್ಲ ಸುಳ್ಳುಗಳಂತ ಕಮೆಂಟ್ ಮಾಡಿದ್ರೆ ಮಾಡ್ಕೊಳ್ಳಿ ನಿಮ್ಮ ಇಷ್ಟ, ನನ್ನ ಲೈಫಲ್ಲಿ ನಡೆದಿದ್ದ ಘಟನೆ ಅಂತ. ಅದೇ ಎಲ್ಲಿವರೆಗೂ ಎಕ್ಸ್ಪೀರಿಯನ್ಸ್ ಆಗಲ್ವೋ ನಾವು ಏನು ಎಷ್ಟೇ ನೀವು ಇದು ಮಾಡಿದ್ರೂ ಏನೂ ಆಗಲ್ಲ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆದಾಗ ಅವ್ರು ಕನೆಕ್ಟ್ ಆಗ್ತಾರೆ ಅದಕ್ಕೆ. ಹೌದು, ಇವೆಲ್ಲ ಸತ್ಯ, ಇವೆಲ್ಲ ನಡೆಯುತ್ತೆ ಈ ಥರ ಅನ್ನೋದು ಗೊತ್ತಾಗುತ್ತೆ. ಮತ್ತು ಈ 3 ದಾರಿಗಳು ಕೂಡುತ್ತಲ್ಲ, ಆ ದಾರಿಗಳು ಜನರಲ್ ಆಗಿ ಆ 3 ದಾರಿ ಏನು ಅಂದರೆ, ಅಲ್ಲಿ ಅದೇ ಸೇಮ್. ಮತ್ತೆ ನಾನು ವಾಸ್ತುಗೆ ಬರ್ತೀನಿ. ಈ ದಾರಿಗಳಲ್ಲಿ ಎಲ್ಲದರಲ್ಲೂ ವಾಸ್ತು ಅನ್ನೋದು ಬರುತ್ತೆ. ನನಗೆ ಅರ್ಥ ಆಗಲಿ ಅಂತ ಹೇಳ್ತಿರೋದು, ಎಲ್ಲದರಲ್ಲೂ ಒಂದು ಇದು ಅನ್ನೋದು ಇರುತ್ತೆ, ವಾಸ್ತು ಅನ್ನೋದು. ಅದು 3 ದಾರಿ ಕೂಡಿದಾಗ ಏನಾಗುತ್ತೆ, ಅಲ್ಲಿ ಒಂದು ನೆಗೆಟಿವ್ ಒಂದು ಎನರ್ಜಿ ಫಾರ್ಮ್ ಆಗುತ್ತೆ. ಆ ಎನರ್ಜಿ ಏನು ಅಂದರೆ ನೆಗೆಟಿವ್ನ ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ ಆ ಜಾಗಕ್ಕೆ. ಆ ಜಾಗ ಅಟ್ರಾಕ್ಟ್ ಮಾಡಿ ಪೂರ್ತಿ ಅದು ರಾವಾಗೋಗುತ್ತೆ. ಫುಲ್ ನೆಗೆಟಿವಿಟಿ ಕ್ರಿಯೇಟ್ ಆಗಿರುತ್ತೆ ಅಲ್ಲಿ ಸ್ವಲ್ಪ ಡೇಂಜರಸ್ ಇರುತ್ತೆ. ಆಮೇಲೆ ಇಂತಹ ನೆಗೆಟಿವ್ ಎಂಟಿಟಿಗಳಿಗೆ ಅದು ಅರಮನೆ ಅದು. ಸೊ ಅದಕ್ಕೆ ಎಲ್ಲನ ಬಿದ್ದಿದ್ದಾಗ ಅಲ್ಲಿಂದ ಏನಾದರೂ ಹತ್ತಿದ್ರೆ ತುಂಬ ಅದು ಡೇಂಜರ್ ಆಗಿರುತ್ತೆ. ಅದು ಮಾರಿ ಅಂತ ಹೇಳ್ತಾರೆ. ಮಾರಿ ರೋಡಲ್ಲಿ ಹೋಗೋ ಮಾರಿ, ನಮ್ಮ ಮನೇಲಿ ಕರ್ಕೊಂಡ್ಬಂದು ಅಂತಾರಲ್ಲ ಅಂಥ ಮಾರಿ. ಆಮೇಲೆ ಆ ಮಾರಿ ಬೇರೆ, ನಾವು ಪೂಜೆ ಮಾಡುವಂತಹ ಮಾರಿ ಬೇರೆ, ಮಾರಮ್ಮ ಅದು ಬೇರೆ, ಇದು ಬೇರೆ ಮಾರಿ. ಇದು ಇವಳು ಹೆಂಗಿರ್ತಾಳೆ, ಇವಳನ್ನ ನಾನು ನೋಡಿದ್ದೀನಿ. ಇವಳು ಹೆಂಗಿರ್ತಾಳೆ ಅಂದರೆ, ನಿಮ್ಮನ್ನು 3 ಜನ ಹಾಕಬೇಕು, ಅಷ್ಟು ದಪ್ಪ ಇರ್ತಾಳೆ, ಹೈಟು ಇರ್ತಾಳೆ, ಯಾವಾಗಲೂ ಕಾಕಿ ಡ್ರೆಸ್ಸಲ್ಲಿ ಇರ್ತಾಳೆ. ಬೇರೆ ಏನೇನು ಡ್ರೆಸ್ ಯೂಸ್ ಮಾಡಲ್ಲ ಅವಳು, ಕಾಕಿ ಡ್ರೆಸ್ಸಲ್ಲಿ ಇರ್ತಾಳೆ.
ಟೈಟಾಗಿ ಜುಟ್ಟು ಹಾಕ್ಬಿಟ್ಟು ಜಡೆ ಕಟ್ಟಿರ್ತಾಳೆ. ಈ ಥರ ಇರ್ತಾಳೆ ಅವಳು ವಾಹನ 3 ಚಕ್ರದ್ದೇ. ಇದು ಮಾರಿ ಅವಳ ವಾಹನ 3 ಚಕ್ರದ್ದೇ. ಅವಳೆಲ್ಲೇ ಸಂಚಾರ ಮಾಡಿದ್ರು 3 ಚಕ್ರದ ವಾಹನದಲ್ಲೇ ಸಂಚಾರ ಮಾಡೋದು. ಯಾರ ಹಿಂದೆ ಏರೋದ್ರೂ ಅವಳು ಹಂಗೇನೆ ಏರೋದು, 3 ದಾರಿಲೇ ಏರೋದು ಅವಳನ್ನು ಮತ್ತೆ 3 ದಾರಿಲೇ ಹೋಗಿ ಹೊಡಿಬೇಕು. ಈ ಥರ ಇರುತ್ತೆ ಅದು ಕೆಲವೊಂದು. ಸೊ 3 ದಾರಿಲಿ ಅದಕ್ಕೆ ಬೀಳಬಾರ್ದು, 3 ದಾರಿಲಿ ನಿಂತ್ಕೋಬಾರ್ದು ಜಾಸ್ತಿ ಹೊತ್ತು. ಇವೆಲ್ಲ ಏನಕ್ಕೆ ಹೇಳ್ತಾರೆ ಅಂದರೆ ಅದೇ ಕಾರಣಕ್ಕೆ. ಈಗ ಇನ್ನೊಬ್ಬರು ಫ್ಯಾಷನ್ ಡಿಸೈನರ್ ಪಲ್ಲವಿ ಗೌಡ ಅಂತ, ಅವರು ಎಕ್ಸ್ಪೀರಿಯನ್ಸ್ ಅವ್ರದ್ದು ಶೇರ್ ಮಾಡಿದರು. ಅವ್ರ ಲೈಫಲ್ಲಿ ನಡೆದಿದ್ದ ಘಟನೆ, ಹೈದ್ರಾಬಾದಲ್ಲಿ ಒಂದು ವಿಲಾಲಿ ಅವ್ರು ಇದ್ದಂಥ ಟೈಮಲ್ಲಿ ಒಂದು ವ್ಯಕ್ತಿ ರಾತ್ರಿ 2 ಗಂಟೆ 3 ಗಂಟೆಯಲ್ಲಿ ಅವ್ರ ಎದೆ ಮೇಲೆ ಕೂತ್ಕೊಂಡು ಕಥೆ ಇಸ್ಕೋ ಪ್ರಯತ್ನ ಮಾಡಿದ್ದು. ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಅವ್ರ ಗಂಡಂಗೂ ಗೊತ್ತಾಗ್ತಿಲ್ವಂತೆ. ಇದೇ ಥರ ನಡೆದಿದೆ 2 ಸಾರಿ. ಆಮೇಲೆ ಏನಂದ್ರೆ ಅಲ್ಲಿ ಗೊತ್ತಾಗಿದೆ, ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅದೇ ಮೇಲೆ ನೇಣು ಹಾಕ್ಕೊಂಡು ಸತ್ತಿದ್ದ ಅಂತ ಅಂದ್ಬಿಟ್ಟು. ಅವ್ರ ಪಾಡ್ಕಾಸ್ಟ್ ಬಂದಾಗ ಅವರು ಅವ್ರಿಗೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ, ಅವ್ರು ನಡೆದಿದ್ದು ಅವ್ರು ಹೇಳಿದ್ರು. ತುಂಬ ಜನ ಕಮೆಂಟ್ ಮಾಡಿದ್ರು ಏನಂದರೆ, ಇಲ್ಲ ದಿಸ್ ಇಸ್ ಕಾಲ್ಡ್ ಸ್ಲೀಪ್ ಪ್ಯಾರಾಲಿಸಿಸ್ ಅಂತ, ಅಂದರೆ ನಿದ್ದೆಯಲ್ಲಿ ಸ್ಲೀಪ್ ಪ್ಯಾರಾಲಿಸಿಸ್ ಅಂತ. ಇದೇನಿದ್ದು? ಏನು ಹೇಳ್ತೀರೋ ಸ್ಲೀಪ್ ಪ್ಯಾರಾಲಿಸಿಸ್ ಅಂದರೆ ಮುಗೀತಲ್ಲಿ. ನಾನೇನು ಹೇಳೋದಿರುತ್ತೆ ಇವಾಗ. ಓಕೆ, ಅದನ್ನೇ ನಾನು ಹೇಳ್ತಿರೋದು. ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್. ಇವಾಗ ಸೈನ್ಸು ಎಷ್ಟು ಶೋಧನೆ ಮಾಡಿ ಏನೇನು ಅನಲೈಸ್ ಮಾಡಿದೆ ಅವರು ಅಷ್ಟಕ್ಕೆ ಹೇಳ್ತಾರೆ ಹೊರತು ಅದನ್ನು ಬಿಟ್ಟು ಬೇರೆ ಏನೂ ಹೇಳೋಕ್ಕಾಗಲ್ಲ. 2 × 2 ಅಂದರೆ ಅದು 4. 2 × 2 5 ಆಗಲ್ಲ. ಅದು ಬಿಟ್ಟು ಬೇರೆ ಇಲ್ಲ ಅದು. ಸೊ ಆ ಥರ ಅವ್ರು ಏನು ಅನಲೈಸ್ ಮಾಡಿರ್ತಾರೆ ಅದು ಸ್ಲೀಪ್ ಪ್ಯಾರಲೈಸಿಸ್ ಅಂತ ಅನಲೈಸ್ ಮಾಡಿದ್ದಾರೆ. ಬಟ್ ಈ ಫೀಲ್ಡಿಗೆ ಬಂದಾಗ ಅದನ್ನೇ ನಾವು ಈ ಥರ ಒಂದು ಹೇಳ್ತೀವಿ, ನೆಗೆಟಿವಿಟಿದು ಅಟ್ಯಾಕ್ ಆಗಿರುತ್ತೆ, ಅಟ್ಯಾಕ್ ಮಾಡಿರುತ್ತೆ ಅಂತ ಹೇಳ್ತೀವಿ. ಮತ್ತು ಇದು ಕತೆಗಳೇ ಆಗಿರ್ಬೋದು, ಇದು ಸುಳ್ಳೇ ಆಗಿರ್ಬೋದು. ಈಗ ಅಫ್ಕೋರ್ಸ್ ನಮ್ಮೂರಲ್ಲಿ ನಮ್ಮ ಅಜ್ಜಿ ತಾತ, ಅಲ್ಲೂ ಕೂಡ ನಮ್ಮ ತಾತ ಹೇಳ್ತಿದ್ದ ಕತೆಗಳ ಜ್ಞಾಪಕ. ಅಫ್ಕೋರ್ಸ್ ಪಾಡ್ಕಾಸ್ಟ್ ನೋಡ್ತಿರೋ ತುಂಬ ಜನ ರಿಲೇಟ್ ಮಾಡ್ಕೊಬೋದು. ಏನು ಅಂದರೆ, ಹುಣಸೆ ಮರಗಳ ಹತ್ರ ನಾವು ಎಷ್ಟೋ ಸಾರಿ ನೋಡಿದ್ದೀವಿ, ಯಾರೋ ಬಿಳಿ ಕಲರ್ ಯಾವುದೋ ಒಂದು ಲೇಡಿ ಚೆನ್ನಾಗಿದ್ದಾಳೆ ಅವಳು ಹೋಗ್ತಾ ಇದ್ಲು ಅಂತ. ಈ ಥರದ್ದು ಈ ಮೋಹಿನಿ ಕಾನ್ಸೆಪ್ಟು ಏನೋ ಬಾಯಿಗೆ ಬಂದಂಗೆ, ಅಂದರೆ ಅದು ಸುಳ್ಳು ನಿಜ ನಮಗೆ ಗೊತ್ತಿಲ್ಲ. ಇವಾಗ ನಾವು ಸುಳ್ಳು ಅಂತಲೇ ಅನ್ಕೋಣ. ಏನೋ ನಮ್ಮ ತಾತ ಮಲಗ್ಸಕ್ಕು ನಮ್ಮನ್ನು ನಿದ್ದೆ ಮಾಡ್ಸಕ್ಕೆ ಅವಾಗ ಕತೆ ಹೇಳಿದ್ರೇನು, ಅಥವಾ ರಾತ್ರಿ ಹೊತ್ತು ನೀವು ಓಡಾಡಬೇಡಿ ಆ ದಾರಿಲಿ ಅಂತ ಹೇಳೋಕ್ಕೆ ನಾವು. ಬಟ್ ತುಂಬ ಜನರು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಎಲ್ಲೋ ಮೋಹಿನಿ ಇತ್ತು, ಯಾವುದೋ ಒಂದು ರಾತ್ರಿ ಒಂದು ಇದು ಕಾಣಿಸಿತ್ತು. ಇದು ಮೋಹಿನಿ ಅಂದರೆ ಏನು? ಇದು ಇದಾಳ? ಯಾರು ಮೋಹಿನಿ ಅಂದರೆ? ಮೋಹಿನಿ ಕಾನ್ಸೆಪ್ಟೇ ಬೇರೆ. ಅದರಲ್ಲಿ ವೆರೈಟಿ ಬರುತ್ತೆ ನಿಮಗೆ. ಮೋಹಿನಿ, ಶಾಕಿನಿ, ಡಾಕಿನಿ, ಈ ಥರ ಚುಡೇಲ್ ಅಂತಾರೆ, ಡಾಯನ್ ಅಂತಾರೆ. ಇದರಲ್ಲಿ ವೆರೈಟೀಸ್ ಆಫ್ ಇರುತ್ತೆ. ಅದರಲ್ಲಿ ಸ್ಟೇಜಸ್ ವೈಸ್ ಅವ್ರ ಪವರ್ ವೈಸು ಡಿಸ್ಟಿಂಗ್ವಿಷ್ ಮಾಡಿರ್ತಾರೆ, ಅದನ್ನು ಹೆಸರುಗಳು ಆ ಥರ ಕೊಟ್ಟಿದ್ದಾರೆ.